ಅನಾಥರಾದ ಹಿಂದೂ ಮಕ್ಕಳಿಗೆ ಆಸರೆಯಾದ ಮುಸ್ಲಿಂ ಕುಟುಂಬ. ಇಂದಿನ ದಿನಗಳಲ್ಲಿ ಹಿಂದೂ ಮುಸ್ಲಿಂ ಎನ್ನುವ ಭೇದ ಭಾವ ಹೆಚ್ಚಾಗ್ತಾನೆ ಇದೆ. ಆದ್ರೆ ಅನಾಥರಾದ ಹಿಂದೂ ಮಕ್ಕಳನ್ನ ತಮ್ಮ ಸ್ವಂತ ಮಕ್ಕಳಂತೆ ಸಾಕಿ ಸಲಹಿದ್ದಾರೆ. ಉತ್ತಮ ಶಿಕ್ಷಣ ನೀಡಿ ತಮ್ಮ ಮಕ್ಕಳಿಗಿಂತಲೂ ಅದ್ದೂರಿಯಾಗಿ ಮದುವೆ ಮಾಡಿಸಿ ಸಾಮರಸ್ಯದ ಮಹತ್ವದ ಸಂದೇಶ ಸಾರಿರುವ ಮುಸ್ಲಿಂ ಕುಟುಂಬ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬಸ್ತವಾಡ ಗ್ರಾಮದಲ್ಲಿ ಗಮನ ಸೆಳೆದಿದೆ. ಅನಾಥರಾದ ಹಿಂದೂ ಮಕ್ಕಳಿಗೆ ಆಸರೆಯಾದ ಮುಸ್ಲಿಂ ಕುಟುಂಬ. ಹೌದು, ಇಂದಿನ ದಿನಗಳಲ್ಲಿ ಹಿಂದೂ ಮುಸ್ಲಿಂ ಎನ್ನುವ ಭೇದ ಭಾವ ಹೆಚ್ಚಾಗ್ತಾನೆ ಇದೆ. ಆದ್ರೆ ಅನಾಥರಾದ ಹಿಂದೂ ಮಕ್ಕಳನ್ನ ತಮ್ಮ ಸ್ವಂತ ಮಕ್ಕಳಂತೆ ಸಾಕಿ ಸಲಹಿದ್ದಾರೆ. ಉತ್ತಮ ಶಿಕ್ಷಣ ನೀಡಿ ತಮ್ಮ ಮಕ್ಕಳಿಗಿಂತಲೂ ಅದ್ದೂರಿಯಾಗಿ ಮದುವೆ ಮಾಡಿಸಿ ಸಾಮರಸ್ಯದ ಮಹತ್ವದ ಸಂದೇಶ ಸಾರಿರುವ ಮುಸ್ಲಿಂ ಕುಟುಂಬ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬಸ್ತವಾಡ ಗ್ರಾಮದಲ್ಲಿ ಗಮನ ಸೆಳೆದಿದೆ. ಹೌದು ವೀಕ್ಷಕರೇ, ಬಸ್ತವಾಡ ಗ್ರಾಮದ ಮೆಹಬೂಬ್ ಹಸನ್ ಸಾಬ್ ನಾಯ್ಕವಾಡಿ ಹಾಗೂ ಅವರ ಪತ್ನಿ ನೂರು ಜಾನ್ ದಂಪತಿ ಈ ಮಾನವೀಯ ಕಾರ್ಯದ ಮೂಲಕ ಗ್ರಾಮಸ್ಥರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಗ್ರಾಮದಲ್ಲೇ ಅಕ್ಕಪಕ್ಕದ ಮನೆಯವರಾಗಿದ್ದ ಹಿಂದೂ ಧರ್ಮದ ಕಾಡಯ್ಯ ಪೂಜಾರಿ ದಂಪತಿಗೆ ಸೋಮಶೇಖರ್ ಮತ್ತು ವಸಂತ್ ಎಂಬ ಇಬ್ಬರು ಪುತ್ರರಿದ್ದರು. ಸೋಮಶೇಖರ 4 ವರ್ಷವಿದ್ದಾಗ ಮತ್ತು ವಸಂತ್ ಕೇವಲ 2 ವರ್ಷ ಮಗುವಾಗಿದ್ದಾಗ ಮೊದಲು ತಂದೆ ಅನಾರೋಗ್ಯದಿಂದ ನಿಧನರಾದರು. 1 ವರ್ಷದೊಳಗೆ ತಾಯಿ ಕೂಡ ಅನಾರೋಗ್ಯದಿಂದ ಮೃತಪಟ್ಟರು. ಇನ್ನು ಸಾವಿನ ಸಂದರ್ಭದಲ್ಲಿ ಪೂಜಾರಿ ದಂಪತಿಯ ಆರೈಕೆಯಲ್ಲಿ ಸಹ ಕೈಜೋಡಿಸಿದ್ದ ನಾಯ್ಕವಾಡಿ ಕುಟುಂಬ ಮಕ್ಕಳ ಭವಿಷ್ಯದ ಬಗ್ಗೆ ಕಳವಳಗೊಂಡಿದ್ದ ತಾಯಿಗೆ ನಿಮ್ಮ ಮಕ್ಕಳನ್ನ ನಮ್ಮ ಮಕ್ಕಳಂತೆ ನೋಡಿಕೊಳ್ಳುತ್ತೇವೆ ಅಂತ ಅಭಯ ನೀಡಿತ್ತು. ಆ ಮಾತನ್ನ ಕೇವಲ ಸಾಂತ್ವನವಾಗಿ ಬಿಡದೆ ಜೀವನ ಪೂರ್ತಿಯ ಹೊಣೆಗಾರಿಕೆಯಾಗಿಸಿಕೊಂಡರು. ಅಂದಿನಿಂದಲೇ 4 ವರ್ಷದ ಸೋಮಶೇಖರ ಹಾಗೂ 2 ವರ್ಷದ ವಸಂತನನ್ನ ತಮ್ಮ ಮನೆಗೆ ಕರೆದುಕೊಂಡು ಬಂದು ಸ್ವಂತ ಮಕ್ಕಳೊಂದಿಗೆ ಯಾವುದೇ ಭೇದ ಭಾವವಿಲ್ಲದೆ ಸಾಕಿ ಸಲುಹಿ ಬೆಳೆಸಿದ್ದಾರೆ. ನಾಯ್ಕವಾಡಿ ದಂಪತಿಗೆ ಈಗಾಗಲೇ 4 ಪುತ್ರರು ಮತ್ತು ಒಬ್ಬ ಪುತ್ರಿ ಇದ್ದರು. ಅನಾಥರಾದ ಈ ಇಬ್ಬರನ್ನ ಸೇರಿ ಒಟ್ಟು 7 ಮಕ್ಕಳನ್ನ ಒಂದೇ ಮನೆಯಲ್ಲಿ ಬೆಳೆಸಿ ಎಲ್ಲರಿಗೂ ಸಮಾನ ಶಿಕ್ಷಣ ಮತ್ತು ಸೌಲಭ್ಯ ಒದಗಿಸಿದರು. ಮೆಹಬೂಬಾ ನಾಯ್ಕವಾಡಿ ಕೆಎಸ್ಆರ್ಟಿಸಿ ಬಸ್ ಚಾಲಕರಾಗಿ ಸೇವೆ ಸಲ್ಲಿಸುತ್ತಿದ್ದು ಸೀಮಿತ ಆದಾಯದಲ್ಲಿಯೇ ದೊಡ್ಡ ಮನಸ್ಸಿನ ಉದಾಹರಣೆ ನೀಡಿದರು. ತಮ್ಮ ಸ್ವಂತ ಮಕ್ಕಳ ಮದುವೆಗಿಂತಲೂ ಅನಾಥ ಸಾಕು ಮಗನಾದ ಸೋಮಶೇಖರ್ ಮದುವೆಯನ್ನ ಇನ್ನಷ್ಟು ಅದ್ದೂರಿಯಾಗಿ ನೆರವೇರಿಸಿ ಗ್ರಾಮಸ್ಥರ ಹೃದಯ ಗೆದ್ದಿದ್ದಾರೆ. ಬಸ್ತವಾಡ ಗ್ರಾಮದ ಕಾಡಸಿದ್ದೇಶ್ವರ ದೇವಸ್ಥಾನದಲ್ಲಿ ಹಿಂದೂ ಸಂಪ್ರದಾಯದಂತೆ ಎಲ್ಲ ವಿಧಿವಿಧಾನಗಳೊಂದಿಗೆ ಸೋಮಶೇಖರನ ಮದುವೆಯನ್ನ ಸಂಪೂರ್ಣ ತಮ್ಮ ಖರ್ಚಿನಲ್ಲಿ ನೆರವೇರಿಸಿದರು. ಈ ಮೂಲಕ ಧರ್ಮ ಬೇರೆ ಇರಬಹುದು, ಆದರೆ ಮಾನವೀಯತೆ ಒಂದೇ ಅನ್ನೋ ಸಂದೇಶವನ್ನ ಸಮಾಜಕ್ಕೆ ಸಾರಿದ್ದಾರೆ. ನಾಯ್ಕವಾಡಿ ದಂಪತಿಯ ಸ್ವಂತ ಮಕ್ಕಳಲ್ಲಿ ಇಬ್ಬರು ಯೋಧರಾಗಿ ದೇಶ ಸೇವೆ ಮಾಡುತ್ತಿದ್ದರೆ ಇನ್ನಿಬ್ಬರು ಟ್ರಾವೆಲ್ಸ್ ಉದ್ಯಮದಲ್ಲಿ ತೊಡಗಿದ್ದಾರೆ. ಉತ್ತಮ ಶಿಕ್ಷಣ ಪಡೆದ ಸೋಮಶೇಖರ ಮತ್ತು ವಸಂತ್ ಕೂಡ ಖಾಸಗಿ ಕಂಪನಿಗಳಲ್ಲಿ ಉತ್ತಮ ಉದ್ಯೋಗದಲ್ಲಿದ್ದಾರೆ. ಒಟ್ಟಿನಲ್ಲಿ ಜಾತಿ ಧರ್ಮಗಳ ಹೆಸರಿನಲ್ಲಿ ಭೇದ ಭಾವ ಹೆಚ್ಚಾಗುತ್ತಿರುವ ಇಂದಿನ ಸಮಾಜದಲ್ಲಿ ಬಸ್ತವಾಡ ಗ್ರಾಮದ ಈ ಮುಸ್ಲಿಂ ಕುಟುಂಬದ ಮಾನವೀಯ ಕಾರ್ಯ ನಿಜಕ್ಕೂ ಶ್ಲಾಘನೀಯವಾಗಿದೆ. ಮನುಷ್ಯತ್ವವೇ ಮಹಾಧರ್ಮ ಅನ್ನೋದಕ್ಕೆ ನಾಯ್ಕವಾಡಿ ದಂಪತಿ ಜೀವಂತ ಉದಾಹರಣೆಯಾಗಿದ್ದಾರೆ.